ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸಂದೇಶ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ. ನಾನು ಹ್ಯಾಪಿ ಆಗಿದ್ದೀನಿ. ಸೊ ಇದು ಪಾರ್ಟ್ 2 ವಿಡಿಯೋ. ಸೊ ನಾನು ಇಲ್ಲಿವರೆಗೆ ರೆಡಿಯಾಗಿದ್ದೀನಿ, ಹೆಂಗೆ ಕಾಣಿಸ್ತಿದ್ದೀನಿ, ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾನು ಇನ್ನೊಂದು ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ತುಂಬ ಲೆಂತ್ ಇದ್ದರೆ ನೋಡೋದು ಬೇಜಾರಾಗ್ಬಿಡುತ್ತೆ. ಅದು 13 ಮಿನಿಟ್ಸ್ ಆಯಿತು ಅಂದರು, ನಾನೆಲ್ಲ ಕಟ್ ಮಾಡಿ ಹಾಕಿದ್ರು 13 ಮಿನಿಟ್ಸ್ ಆಯ್ತಲ್ವಾ. ಇವಾಗ ಹೆಂಗೆ ಕಾಣ್ತಿದ್ದೀನಿ ಮತ್ತು ಸ್ಯಾರಿ ಹೆಂಗೆ ವೇರ್ ಮಾಡಿದೆ ನಾನು ಇವಾಗ ತೋರಿಸ್ತೀನಿ ಆಯಿತಾ. ಆಮೇಲೆ ನೈಟ್ ಹೆಂಗೆಲ್ಲ ಪಟಾಕಿ ಹೊಡೆದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ನಾನು ಯಾವುದೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಲ್ಲ, ಯಾಕೆಂದರೆ ಇವಾಗ ಕಾಪಿರೈಟ್ ಕ್ಲೇಮ್ ಬಂದೇ ಬರುತ್ತೆ. ಗೊತ್ತಿಲ್ಲ, ದೊಡ್ಡ ಯೂಟ್ಯೂಬರ್ಸ್ಗೆ ಯಾರಿಗೂ ಬಂದಿಲ್ಲ ಅನಿಸುತ್ತೆ, ನನಗೆ ಆಲ್ಮೋಸ್ಟ್ ಬಂದಿದೆ. ಅದಕ್ಕೆ ಯಾವುದೇ ಮ್ಯೂಸಿಕ್ನ ನಾನು ಆ್ಯಡ್ ಮಾಡ್ತಿಲ್ಲ, ಹಂಗೇ ಸುಮ್ಮನೆ ರೆಡಿ ಆಗೋ ವಿಡಿಯೋನ ಹಂಗೆ ದಿಸ್ ಮೈ ಫೈನಲ್ ಕ್ರಾಪ್ ಟಾಪ್ ಮೇಕಪ್. ಸೊ ಇದು ಯಾಕೋ ನನಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಡ್ರೆಸ್ಸು, ಹಂಗಾಗಿ ತುಂಬ ವರ್ಷಗಳಾದಮೇಲೆ ಹಾಕಿದ್ದೀನಿ. ಸೊ ಹಂಗಾಗಿ ನಾನು ಒನ್ ಅವರ್ 2 ಅವರ್ ಬಿಟ್ಟು ನಾನು ಸ್ಯಾರಿನ ವೇರ್ ಮಾಡಿಕೊಂಡೆ. ಅದ್ರ ಸ್ಯಾರಿ ಹೆಂಗೆ ಕಾಣ್ತಿದೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಲ್ಲರೂ ಖುಷಿಯಾಗಿದೆ ಅಂತ ನಾನು ಹ್ಯಾಪಿ ಆಗಿದ್ದೀನಿ. ಸೊ ನಾನು ದೀಪಾವಳಿ ಬ್ಲಾಗ್ನ ಕಂಪ್ಲೀಟಾಗಿ ತೋರಿಸ್ತಿದ್ದೆ, ನಮ್ಮನೆ ಹೆಂಗೆ ದೀಪಾವಳಿ ಮಾಡಿದ್ವಿ ಅದನ್ನೆಲ್ಲ. ಸೊ ಇವಾಗ ನಾನು ಫಸ್ಟಿಗೆ ನಾನು ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ನನಗೆ ಅನ್ಕಂಫರ್ಟೇಬಲ್ ಆಗಿಬಿಡ್ತು. ಸೊ ಹಾಗಾಗಿ ಆಮೇಲೆ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ, ವೈಟ್ ಬ್ಲೌಸ್ ಆ್ಯಂಡ್ ಸೊ ಇದು ನನ್ನ ಸಿಂಪಲ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ಲೀಸ್ ಹೊಸ ಯೂಟ್ಯೂಬರ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದೀಪಾವಳಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇದ್ದ ವಿಡಿಯೋ, ಯಾರು ಸ್ಕಿಪ್ ಮಾಡಿ ಕೊಡ್ತೀನಿ ನೋಡಿ. ಸೊ ಇದು ನಾನು ಇವತ್ತು ಸ್ಯಾರಿ ವೇರ್ ಮಾಡಿದ್ದು. ಸೊ ಇದು ಅಮ್ಮನ ಸ್ಯಾರಿ, ಅದು ಯಾಕೋ ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ಹಾಕೊಂಡಿದ್ದೀನಿ. ಸೊ ಇದು ನನ್ನ ದೀಪಾವಳಿ ಮೇಕವರ್. ಸೊ ಇದನ್ನ ಯಾವುದೇ ವ್ಲಾಗ್ ಮಾಡಿಲ್ಲ. ಸೊ ಅದೇ ಮೇಕಪ್ಪಿಗೆ ನಾನು ಸ್ಯಾರಿ ಹಾಕ್ಕೊಂಡಿರೋದು ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ಇದ್ದ ವಿಡಿಯೋ. ಇವಾಗ ಬಂದು ನೈಟ್ 7:30 ಆಗಿದೆ. ಆವಾಗ ನಾನು ದೀಪ ಎಲ್ಲನೂ ಜೋಡಿಸ್ಕೊತಿದ್ದೀನಿ ಹಚ್ಚೋಕ್ಕೆ ಮನೆ ಮುಂದೆ. ಸೊ ಇನ್ನು ನಮ್ಮ ಮನೆ ಜಗ್ಲಿ ಏನೂ ಮಾಡಿರಲಿಲ್ಲ, ಹಂಗಾಗಿ ನಾವು ಮನೆ ಮುಂದೆ ಹಚ್ತೀನಿ. ಆಮೇಲೆ ದೀಪ ಎಲ್ಲ ಹಚ್ಚಾದ್ಮೇಲೆ ಪಟಾಕಿ ಹೊಡೆಯೋದು ಇದ್ದೇ ಇರುತ್ತಲ್ವ. ಸೊ ಪಟಾಕಿ ಹೆಂಗೆ ಹೊಡಿತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸ ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಾ. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಬಾಯ್ಸ್ ವರ್ಕ್ ಕೊಡೋದು ತುಂಬ ಡಿಸ್ಟರ್ಬೆನ್ಸ್, ಅಂದರೆ ಮಳೆದು ಸೌಂಡ್ ಜಾಸ್ತಿ ಆಗಿಬಿಟ್ಟಿದೆ, ಹಂಗಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆನ್ ಮಾಡ್ತೀನಿ ನಾನು. ಇವಾಗ ಏನಾದರೂ ಕಾಪಿರೈಟ್ ಕ್ಲೇಮ್ ಏನಾದರೂ ಬಂದರೆ ನಾನು ಕ್ರೋಮಿಗೆ ಹೋಗ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿಬಿಡ್ತೀನಿ, ಹಂಗೇನಾಗಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ಎಲ್ಲರಿಗೂ ಸಾರಿ ಫಾರ್ ಲೇಟ್ ವಿಶ್, ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯಗಳು.